ಓಂ ಶಾಂತಿ. 15 ಮಾರ್ಚ್ 2026 ರಿವೈಸ್ ಅವ್ಯಕ್ತ ಮುರಳಿ ಡೇಟ್ ಇದು 24 ಮಾರ್ಚ್ 2009. बाप दादा द्वारा मिले हुए खजानों को स्वयं में समाकर कार्य में लगाओ, अनुभव की ಅಥಾರಿಟಿ ಬನು. ಬಾಪ್ ದಾದವರಿಂದ ಪ್ರಾಪ್ತಿಯಾಗಿರೋ ಖಜಾನೆಗಳನ್ನು ಸ್ವಯಂಲ್ಲಿ ಅಳವಡಿಸ್ಕೊಂಡು ಧಾರಣೆ ಮಾಡಿಕೊಂಡು ಕಾರ್ಯದಲ್ಲಿ ಉಪಯೋಗಿಸಿ ಅನುಭವದ ಅಥಾರಿಟಿಯಾಗಿ. आज चारों ओर के सर्व खजाने जमा करने वाले संपन्न बच्चों को देख रहे हैं. ಇವತ್ತು 4 ಕಡೆ ಇರೋ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಂಡು ಸಂಪನ್ನವಾಗಿರೋ ಮಕ್ಕಳನ್ನ ನೋಡ್ತಾ ಇದ್ದಾರೆ. साथ साथ हर एक बच्चे ने कहां तक सर्व खजाने जमा किए. ಜೊತೆ ಜೊತೆಗೆ ಪ್ರತಿಯೊಂದು ಮಕ್ಕಳು ಎಷ್ಟು ಸರ್ವ ಖಜಾನೆಗಳನ್ನು ಜಮಾ ಮಾಡ್ಕೊಂಡಿದ್ದಾರೆ, ಉಸ್ಕಿ ರಿಸಲ್ಟ್ ದೇಖ್ ರಹೆ. ಆ ರಿಸಲ್ಟ್ ಅನ್ನ, ಆ ಫಲಿತಾಂಶವನ್ನ ನೋಡ್ತಾ ಇದ್ರು. ಖಜಾನೆ ತೋ ಬಾಪ್ ದಾದಾ ದ್ವಾರ ಬಹುತ್ ಅವಿನಾಶಿ ಪ್ರಾಪ್ತ ಹುಯೇ ಹೇ. ಖಜಾನೆಗಳಂತೂ ಬಾಪ್ ದಾದವರಿಂದ ಬಹಳಷ್ಟು ಅವಿನಾಶಿಯಾಗಿರೋದು ಪ್ರಾಪ್ತಿಯಾಗಿದೆ. सबसे पहले बड़े से बड़े खजाना है ज्ञान धन, जिससे मुक्ति और जीवन मुक्ति की प्राप्ति हुई है. ಎಲ್ಲದಕ್ಕಿಂತ ಮೊದಲು ದೊಡ್ಡದರಲ್ಲಿ ದೊಡ್ಡ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಜ್ಞಾನಧನ. ಇದರಿಂದ ಮುಕ್ತಿ ಹಾಗೂ ಜೀವನ್ ಮುಕ್ತಿ ಪ್ರಾಪ್ತಿಯಾಗಿದೆ. पुराने देह और पुरानी दुनिया से मुक्त जीवन मुक्त स्थिति और मुक्ति धाम में जाने की सभी बच्चों को प्राप्त है. ಈ ಜ್ಞಾನಧನದಿಂದ ಹಳೆ ದೇಹದ ಜಗತ್ತಿಂದ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿ ಹಾಗೂ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಎಲ್ಲ ಮಕ್ಕಳಿಗೂ ಈ ಒಂದು ಮಾರ್ಗ ಜ್ಞಾನಧನದಿಂದ ಪ್ರಾಪ್ತಿಯಾಗಿದೆ. साथ में एक ज्ञान का खजाना नहीं लेकिन योग का भी खजाना है, जिससे सर्व शक्तियों की प्राप्ति होती है. ಜೊತೆಗೆ ಒಂದು ಜ್ಞಾನದ ಖಜಾನೆ ಅಲ್ಲ, ಆದ್ರೆ ಅದರಲ್ಲಿ ಯೋಗದ ಖಜಾನೆನೂ ಇದೆ. ಇದರಿಂದ ಸರ್ವ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ. ಮೊದಲನೇದು ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಜ್ಞಾನಧನ. ಈ ಜ್ಞಾನದಿಂದ ಏನ್ ಪ್ರಾಪ್ತಿಯಾಗುತ್ತೆ? ಮುಕ್ತಿ, ಜೀವನ್ ಮುಕ್ತಿ. ಹಳೆ ದೇಹದ ಜಗತ್ತಿಂದ ಮುಕ್ತ, ಜೀವನ್ ಮುಕ್ತ ಸ್ಥಿತಿ, ಮುಕ್ತಿಧಾಮಕ್ಕೆ ಹೋಗೋ ಮಾರ್ಗ ಎಲ್ಲ ಮಕ್ಕಳಿಗೂ ಪ್ರಾಪ್ತಿಯಾಗಿದೆ. ಯೋಗದ ಖಜಾನೆಯಿಂದ ಸರ್ವ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ. साथ साथ धारणा करने का खजाना, जिससे सर्व गुणों की प्राप्ति होती है. ಜೊತೆ ಜೊತೆಗೆ ಧಾರಣೆಯ ಖಜಾನೆ, ಇದರಿಂದ ಸರ್ವ ಗುಣಗಳು ಪ್ರಾಪ್ತಿಯಾಗುತ್ತೆ. साथ साथ सेवा का खजाना, जिससे दुआओं का खजाना, खुशी का खजाना प्राप्त होता है. ಜೊತೆ ಜೊತೆಗೆ ಸೇವೆಯ ಖಜಾನೆ, ಈ ಸೇವೆಯ ಖಜಾನೆಯಿಂದ ಆಶೀರ್ವಾದದ ಖಜಾನೆ, ಖುಷಿಯ ಖಜಾನೆ ಪ್ರಾಪ್ತಿಯಾಗುತ್ತೆ. साथ साथ सबसे बड़े से बड़े खजाना वर्तमान संगम युग का है, समय का है. ಜೊತೆ ಜೊತೆಗೆ ಇನ್ನು ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಖಜಾನೆ ಅಂದ್ರೆ ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಖಜಾನೆ ವರ್ತಮಾನ ಸಂಗಮ ಯುಗ, ಸಮಯದ ಖಜಾನೆ. क्योंकि सारे कल्प में संगम का समय अमूल्य खजाना है. ಏಕೆಂದರೆ ಇಡೀ ಕಲ್ಪದಲ್ಲೇ ಈ ಸಂಗಮ ಸಮಯ ಅಮೂಲ್ಯವಾದ ಖಜಾನೆ ಇದು. इस संगम के समय का एक एक संकल्प, एक एक घड़ी बहुत अमूल्य है. ಈ ಸಂಗಮ ಸಮಯದ ಒಂದೊಂದು ಸಂಕಲ್ಪನು, ಒಂದೊಂದು ಗಳಿಗೆನು ಬಹಳ ಅಮೂಲ್ಯವಾಗಿದೆ. क्योंकि संगम समय पर ही बाप दादा और बच्चों का मधुर मिलन होता है. ಏಕೆಂದ್ರೆ ಈ ಸಂಗಮ ಸಮಯ ಅಂತದ್ದು
ಯಾವುದರಿಂದನೇ ನೀವು ಮಕ್ಕಳ ಮತ್ತು ತಂದೆಯ ಬಾಪ್ ದಾದವರ ಮಕ್ಕಳ ಮಧುರವಾದ ಮಿಲನ ಆಗುತ್ತೆ. और कोई भी युग में परमात्मा बाप और परमात्मा बच्चों का मिलन नहीं होता है. ಇನ್ನು ಇಡೀ ಕಲ್ಪದಲ್ಲಿ ಯಾವ ಯುಗದಲ್ಲೂ ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಮಿಲನ ಆಗೋದಿಲ್ಲ. ಸಾಸಾ ಸಂಗಮ್ ಸಮಯ ही है जिसमें बाप दादा द्वारा सर्व खजाने प्राप्त होते हैं. ಜೊತೆ ಜೊತೆಗೆ ಈ ಸಂಗಮ ಸಮಯನೇ ಅಂತದ್ದು ಯಾವುದರಲ್ಲಿ ಬಾಪ್ ದಾದವರಿಂದ ಸರ್ವ ಖಜಾನೆಗಳು ಪ್ರಾಪ್ತಿಯಾಗುತ್ತೆ. ಖಜಾನೆ ಜಮಾ ಆಗೋ ಸಮಯ ಸಂಗಮ್ ಯುಗ. ಇನ್ನ ಯಾವ ಯುಗದಲ್ಲೂ ಖಜಾನೆಗಳು ಜಮಾ ಆಗೋದಿಲ್ಲ. ಈ ಜಮಾ ಮಾಡ್ಕೊಳ್ಳೋ ಬ್ಯಾಂಕೇ ಇರೋದಿಲ್ಲ. सिर्फ एक संगम युग है जिसमें जितना खजाने जमा करने चाहो उतना कर सकते हो. ಕೇವಲ ಒಂದೇ ಸಂಗಮ್ ಯುಗ. ಯಾವುದಲ್ಲಿ ಎಷ್ಟು ಖಜಾನೆ ಜಮಾ ಮಾಡ್ಕೊಳ್ಬೇಕೋ ಅಷ್ಟು ನೀವು ಮಾಡ್ಕೊಳ್ಬಹುದು. और इस संगम समय का जो महत्व है वह यही है, एक जन्म में अनेक जन्मों के लिए खजाना जमा कर सकते हैं. ಮತ್ತೆ ಈ ಸಂಗಮ ಸಮಯದ ಮಹತ್ವ ಇದಾಗಿದೆ. ಒಂದೇ ಜನ್ಮದಲ್ಲಿ ಅನೇಕ ಜನ್ಮಕ್ಕೆ ಖಜಾನೆಗಳನ್ನು ಜಮಾ ಮಾಡ್ಕೊಳ್ಬಹುದು. इसीलिए छोटे से युग का महत्व बहुत है और खजाने भी बाप दादा द्वारा सभी बच्चों को प्राप्त होते हैं. ಆದ್ದರಿಂದ ಈ ಚಿಕ್ಕ ಯುಗದ ಮಹತ್ವ ಬಹಳ ಇದೆ. ಹಾಗೂ ಖಜಾನೆಗಳನ್ನು ಬಾಪ್ ದಾದವರಿಂದ ಎಲ್ಲ ಮಕ್ಕಳಿಗೂ ಪ್ರಾಪ್ತಿಯಾಗುತ್ತೆ. आप सभी को देते हैं लेकिन खजाने को जमा करने में हर एक बच्चा अपने पुरुषार्थ अनुसार करता है. ಬಾಬೋರ್ ಎಲ್ಲರಿಗೂ ಕೊಟ್ಟಿದ್ದಾರೆ ಖಜಾನೆಗಳು. ಆದ್ರೆ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋದ್ರಲ್ಲಿ ಪ್ರತಿಯೊಂದು ಮಕ್ಕಳು ತನ್ನ ಪುರುಷಾರ್ಥದ ಅನುಸಾರ ಜಮಾ ಮಾಡ್ಕೊಳ್ತಾರೆ. ಬಾಪ್ ದೇನೆ ವಾಲಾ भी एक है और एक जैसा सबको देता है, एक ही समय पर देता है. लेकिन क्यों? ಬಾಬೋರು ಕೊಡುವಂತವ್ರು ಒಬ್ರೇನೆ, ಒಂದೇ ರೀತಿ ಸಮವಾಗಿ ಎಲ್ಲರಿಗೂ ಕೊಡ್ತಾರೆ, ಒಂದೇ ಸಮಯದಲ್ಲಿ ಕೊಡ್ತಾರೆ. ಆದ್ರೆ धारण करने में क्या देखा, बाप ने एक जैसा दिया लेकिन धारण करने में हर एक का अपना अपना पुरुषार्थ रहा. ಆದ್ರೆ ಬಾಬೋರು ಒಂದೇ ರೀತಿ ಕೊಟ್ರು, ಒಂದೇ ಸಮಯದಲ್ಲಿ ಸಮವಾಗಿ ಎಲ್ಲರಿಗೂ ಎಲ್ಲದನ್ನು ಕೊಟ್ಟಿದ್ದಾರೆ. ಆದ್ರೆ ಧಾರಣೆ ಮಾಡ್ಕೊಳ್ಳೋರಲ್ಲಿ ಪ್ರತಿಯೊಬ್ಬರದು ತನ್ನದೇ ಆದ ಪುರುಷಾರ್ಥ ಇದೆ. क्योंकि खजाने को धारण करने के लिए एक तो अपने पुरुषार्थ से प्रारब्ध बना सकते हैं, दूसरा सदा स्वयं संतुष्ट रहना और सर्व को संतुष्ट करना. ಬಾಬಾ ಹೇಳ್ತಾರೆ, ತನ್ನ ಪುರುಷಾರ್ಥದಂತೆ ನೀವು ಧಾರಣೆ ಮಾಡ್ಕೊಂಡಿದ್ದೀರಿ. ಖಜಾನೆಗಳು ಧಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪುರುಷಾರ್ಥದಿಂದ ನೀವು ಪ್ರಾರಬ್ಧ ಮಾಡ್ಕೊಳ್ಬಹುದು. ಇನ್ನೊಂದು ಸದಾ ಸ್ವಯಂ ಸಂತುಷ್ಟವಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸೋದು. ಸಂತುಷ್ಟತೆಯ ವಿಶೇಷತೆಯಿಂದ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಬಹುದು. ಮೂರನೇದು ಸೇವೆಯಿಂದ. क्योंकि सेवा से सर्व आत्माओं को खुशी की प्राप्ति होती है, खुशी का खजाना प्राप्त कर सकते हो. ಏಕೆಂದ್ರೆ ಸೇವೆಯಿಂದ ಸರ್ವ ಆತ್ಮಗಳಿಗೂ ಖುಷಿ ಪ್ರಾಪ್ತಿಯಾಗುತ್ತೆ. ಖುಷಿಯ ಖಜಾನೆ ನೀವು ಪ್ರಾಪ್ತಿ ಮಾಡ್ಕೊಳ್ಬಹುದು. ಬಾಬಾ ಹೇಳೋದು, ಒಂದು ಪುರುಷಾರ್ಥದ ಪ್ರಾರಬ್ಧ, ಎರಡನೇದು ಸದಾ ನೀವು ಸಂತುಷ್ಟವಾಗಿದ್ದು ಸರ್ವರನ್ನು ಸಂತುಷ್ಟ ಪಡಿಸೋದ್ರಿಂದ ಸಂತುಷ್ಟತೆಯ ವಿಶೇಷತೆಯಿಂದ ಖಜಾನೆ ಜಮಾ ಆಗುತ್ತೆ. ಮೂರನೇದು ಸೇವೆಯಿಂದ ಸರ್ವ ಆತ್ಮಗಳಿಗೂ ಖುಷಿ ಪ್ರಾಪ್ತಿ ಆಗುತ್ತೆ. ಖುಷಿಯ ಖಜಾನೆ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. अपना पुरुषार्थ और सर्व को संतुष्ट करने का पुरुषार्थ और तीसरा सेवा का पुरुषार्थ. ಒಂದು ತನ್ನ ಪುರುಷಾರ್ಥ, ಎರಡನೇದು ಸರ್ವರನ್ನು ಸಂತುಷ್ಟ ಪಡಿಸೋ ಪುರುಷಾರ್ಥ, ಮೂರನೇದು ಸೇವೆಯ ಪುರುಷಾರ್ಥ. इन तीनों प्रकारों से खजाने जमा कर सकते हो. ಈ ಮೂರು ಪ್ರಕಾರದಿಂದ ಖಜಾನೆ ನೀವು ಜಮಾ ಮಾಡ್ಕೊಳ್ಬಹುದು. खजाने जमा करने में विशेष संबंध संपर्क में आने में एक तो निमित्त भाव,
निर्माण भाव, निस्वार्थ भाव। हर आत्मा प्रति शुभ भावना और शुभ कामना रखने की ಅವಶ್ಯಕತಾ है। ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷ ಸಂಬಂಧ ಸಂಪರ್ಕದಲ್ಲಿ ಬರೋದ್ರಲ್ಲಿ ಒಂದು ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಮತ್ತೆ ಪ್ರತಿ ಒಂದು ಆತ್ಮದ ಪ್ರತಿನೂ शुभ भावने शुभ कामने इट्ಕೊಳ್ಳೋ आवश्यकते ಇದೆ। अगर सेवा में व संबंध संपर्क में ये सब है तो पुण्य का खाता और दुआओं का खाता बहुत समझ जमा हो कर सकते। ಏನಾದ್ರೂ ಸೇವೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಇದೆಲ್ಲವೂ ಇದೆ ಅಂದ್ರೆ ಪುಣ್ಯದ ಖಾತೆ ಮತ್ತು ಆಶೀರ್ವಾದದ ಖಾತೆ ಬಹಳ ಸಹಜವಾಗಿ ಜಮಾ ಮಾಡ್ಕೊಳ್ಬಹುದು। ಬಾಪ್ ದಾದಾ सबके पोता मेल देख रहे थे कि क्या देखा। ಬಾಪ್ ದಾದವರು ಎಲ್ಲರ ಲೆಕ್ಕ ನೋಡ್ತಾ ಇದ್ರು। ಏನ್ ನೋಡಿದ್ರು? ಚಾರೋ ಓರ್ ಕೆ ಬಚ್ಚೋ ಮೇ ನಂಬರ್ ವಾರ್ ದೇಖ, ನಾಲ್ಕು ಕಡೆ ಇರೋ ಮಕ್ಕಳಲ್ಲಿ ನಂಬರ್ ವಾರ್ ನೋಡಿದ್ರು। बाप एक है, एक ही समय पर देते हैं, लेकिन जमा करने में दो प्रकार के बच्चे देखे। ತಂದೆ ಒಬ್ರೇನೆ, ಒಂದೇ ಸಮಯದಲ್ಲಿ ಕೊಡ್ತಾರೆ, ಆದ್ರೆ ಜಮಾ ಮಾಡ್ಕೊಳ್ಳೋದ್ರಲ್ಲಿ ಎರಡು ಪ್ರಕಾರದ ಮಕ್ಕಳನ್ನ ನೋಡಿದ್ರು। एक बच्चे तो जमा हुआ खजाना खाया, जमा भी किया, खाके खत्म कर देते। दूसरा खाया, जमा किया, जमा और जमा करने में अटेंशन देके बढ़ाया भी। ಬಾಬೋರಿಗೆ ಎರಡು ತರ ಜಮಾ ಮಾಡ್ಕೊಳ್ಳೋ ಮಕ್ಕಳಿದ್ದಾರೆ। ಒಂದು ತರಹದ ಮಕ್ಕಳು ಜಮಾ ಆಗಿರೋ ಖಜಾನೆನ ತಿಂದು ಕುಡ್ದು ಖಾಲಿ ಮಾಡಿ, ಜಮಾನು ಮಾಡ್ಕೊಂಡ್ರು, ತಿಂದು ಖಾಲಿನೂ ಮಾಡಿದ್ರು, ಅಂದ್ರೆ ಸಂಪಾದನೆನೂ ಮಾಡಿದ್ರು, ಖರ್ಚು ಮಾಡಿ ಖಾಲಿನೂ ಮಾಡಿದ್ರು। ಇನ್ನೊಬ್ರು ತಿಂದು ಕುಡ್ದು ಎಲ್ಲಾ ಖರ್ಚು ಮಾಡಿದ್ರು, ಜಮಾನು ಮಾಡ್ಕೊಂಡ್ರು, ಜಮಾ ಮಾಡ್ಕೊಳ್ಳೋದ್ರ ಕಡೆ ಅಟೆನ್ಷನ್ ಕೊಟ್ಟು ಜಮಾನ ವೃದ್ಧಿನೂ ಮಾಡಿದ್ರು। ಖಜಾನೆ ಬಡಾನೆ ಕಾ ಸಾಧನ್ ಕ್ಯಾ ಹೈ? ಹಾಗಾದ್ರೆ ಖಜಾನೆಗಳನ್ನ ವೃದ್ಧಿ ಮಾಡ್ಕೊಳ್ಳೋ ಸಾಧನ ಯಾವುದು? बढ़ाने का साधन है जो खजाने मिले और समय पर जो परिस्थिति आती है उस परिस्थिति अनुसार कार्य में लगाना। ಈ ಖಜಾನೆನ ವೃದ್ಧಿ ಮಾಡ್ಕೊಳ್ಳೋ ಸಾಧನ ಏನು ಖಜಾನೆಗಳು ಸಿಕ್ಕಿದೆಯೋ ಅದು ಸಮಯದಲ್ಲಿ ಪರಿಸ್ಥಿತಿ ಏನು ಬರುತ್ತೆ ಆ ಪರಿಸ್ಥಿತಿ ಅನುಸಾರ ಖಜಾನೆನ ಕಾರ್ಯದಲ್ಲಿ ಉಪಯೋಗಿಸೋದು, ಇದೇ ಖಜಾನೆನ ವೃದ್ಧಿ ಮಾಡ್ಕೊಳ್ಳುವಂತಹ ಸಾಧನ। जो कार्य में लगाते स्थिति द्वारा परिस्थिति को बदल सकते उसका जमा होता है। ಅದನ್ನ ಉಪಯೋಗಿಸಿ ಕಾರ್ಯದಲ್ಲಿ, ಖಜಾನೆಗಳನ್ನ ಕಾರ್ಯದಲ್ಲಿ ಉಪಯೋಗಿಸಿ ತನ್ನ ಸ್ಥಿತಿಯಿಂದ ಪರಿಸ್ಥಿತಿನ ಚೇಂಜ್ ಮಾಡ್ತೀರಿ, ಅದರದ್ದು ಜಮಾ ಆಗುತ್ತೆ। जो कार्य में नहीं लगाते तो जमा नहीं होता। ನೀವು ಕಾರ್ಯದಲ್ಲಿ ಉಪಯೋಗಿಸಲ್ಲ ಅಂದ್ರೆ ಅದು ಜಮಾನು ಆಗಲ್ಲ। तो हर एक अपने आप से पूछो कि समय पर अपने प्रति व दूसरों के प्रति कार्य में लगाते हो? ಪ್ರತಿಯೊಬ್ಬರು ತನ್ನನ್ನ ತಾನು ಕೇಳ್ಕೊಳ್ಳಿ, ಸಮಯದಲ್ಲಿ ತನ್ನ ಪ್ರತಿ ಅಥವಾ ಅನ್ಯರ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸ್ತೀರಾ ಖಜಾನೆಗಳನ್ನ? जितना कार्य में लगाएंगे उतना बढ़ता जाएगा, क्योंकि कार्य में लगाने से अनुभव होता जाता है। ಎಷ್ಟು ಕಾರ್ಯದಲ್ಲಿ ಉಪಯೋಗಿಸ್ತಿರೋ ಅಷ್ಟು ವೃದ್ಧಿ ಆಗುತ್ತೆ। ಏಕೆಂದರೆ ಕಾರ್ಯದಲ್ಲಿ ಉಪಯೋಗಿಸೋದ್ರಿಂದ ಅನುಭವ ಆಗ್ತಾ ಹೋಗುತ್ತೆ, ನಿಮ್ಗೆ ಅನುಭವದ ಅಥಾರಿಟಿ ಆಡ್ ಆಗ್ತಾ ಹೋಗುತ್ತೆ। ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ, ತನ್ನನ್ನ ತಾನು ಕೇಳ್ಕೊಳ್ಳಿ, ಎಲ್ಲಾ ಖಜಾನೆ ನನ್ನ ಹತ್ರ ಜಮಾ ಇದೆಯಾ? ಹಾಗೂ ಅದನ್ನ ಹೆಚ್ಚಿಸ್ಕೊಳ್ಳೋ ಸಾಧನ ಸಮಯದಲ್ಲಿ ನಾನು ಕಾರ್ಯದಲ್ಲಿ ಉಪಯೋಗಿಸ್ತೀನ? ಅನುಭವದ ಅಥಾರಿಟಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನ? ಏಕೆಂದ್ರೆ ಅಥಾರಿಟಿ ಮೇ ಸಬ್ಸೆ ಜ್ಯಾದಾ ಅನುಭವ ಕಿ ಅಥಾರಿಟಿ ಗಾಯಿ ಹುಯಿ ಹೈ। ಯಾವುದೇ ಅಥಾರಿಟಿ ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ಅನುಭವದ ಅಥಾರಿಟಿ ದೊಡ್ಡದು ಎಲ್ಲದಕ್ಕಿಂತ। ಅರೇಕಕ್ಕೋ ಅಪ್ನಾ ಖಾತಾ ಬಡಾನ, ಪ್ರತಿಯೊಬ್ಬರು ನಿಮ್ಮ ಖಾತೆಯನ್ನ ನೀವು ಹೆಚ್ಚಿಸ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ। क्योंकि अभी समय है, चेक करके अभी भी खजाने बढ़ा सकते हो।
ಈಗ ಸಮಯ ಚೆಕ್ ಮಾಡ್ಕೊಳ್ಳೋದು. ಚೆಕ್ ಮಾಡ್ಕೊಂಡ್ರೆ ಈಗಲೂ ನೀವು ಖಜಾನೆನ ವೃದ್ಧಿ ಮಾಡ್ಕೊಳ್ಬಹುದು. ಈಗಲೂ ಚಾನ್ಸ್ ಇದೆ ಅವಶ್ಯಕವಾಗಿ. ಮತ್ತೆ ಚಾನ್ಸ್ ಖತಮ್ ಹೋ ಜಾಯೇಗಾ, ಅವಕಾಶ ಇದೆ ಈಗಲೂ. ಅವಕಾಶ ಒಂದ್ ಸಮಯ ಬರುತ್ತೆ, ಅದು ಮುಗಿದೋಗ್ಬಿಡುತ್ತೆ. ಚಾಯೆಂಗೆ ಖಜಾನಾ ಬಡಾಯ್ ಲೇಕಿನ್ ಬಡಾ ನಹಿ ಸಕೆಂಗೆ. ಸಮಯ ಮುಗಿದೋದ್ಮೇಲೆ ನೀವು ಬಯಸ್ತೀರಿ ನಾನು ಖಜಾನೆಗಳನ್ನ ಹೆಚ್ಚಿಸ್ಕೋಬೇಕು, ಅನುಭವ ಮಾಡ್ಬೇಕಂತ. ಅವಾಗ ನೀವು ಹೆಚ್ಚಿಸ್ಕೊಳಕ್ಕೆ ಅಥವಾ ಅನುಭವ ಮಾಡಕ್ಕೆ ಸಾಧ್ಯ ಇಲ್ಲ, ಸಮಯ ಮುಗ್ದೋಗುತ್ತೆ. बाप दादा ने देखा खजाना मिलता है, खुशी खुशी से अपने में समाने का प्रयत्न भी करते हैं, लेकिन खजाना जब मिलता है मुरली द्वारा ही ಖಜಾನೆ ಮಿಲ್ತೆ ಹೇ. ಬಾಪ್ ದಾದಾ ನೋಡ್ತಾರೆ, ಖಜಾನೆಗಳು ಸಿಗುತ್ತೆ ಎಲ್ಲರಿಗೂ. ಖುಷಿ ಖುಷಿಯಿಂದ ತನ್ನಲ್ಲಿ ಅದನ್ನ ಇಟ್ಕೊಳ್ಳೋ ಪ್ರಯತ್ನನೂ ಮಾಡ್ತಾರೆ, ಸ್ಮೃತಿಯಲ್ಲಿ ಇಟ್ಕೊಳಕ್ಕೋ ಯಾವ ರೀತಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಖಜಾನೆ ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಮುರುಳಿಯಿಂದ ಸಿಗುತ್ತೆ. ತೋ ದೋ ಪ್ರಕಾರಕ್ಕೆ ಬಚ್ಚೆ ಹಿ. ಆ ಖಜಾನೆಗಳನ್ನ ತಗೊಳ್ಳೋಂಥವ್ರು ಎರಡು ಪ್ರಕಾರದ ಮಕ್ಕಳಿದ್ದಾರೆ ಮುರುಳಿಯಿಂದ. ಏಕ್ ಸುನನೆ ವಾಲೆ, ದೂಸರೆ ಸಮಾನೆ ವಾಲೆ. ಒಂದ್ ತರಹದ ಮಕ್ಕಳು ಬರೀ ಮುರುಳಿ ಕೇಳೋದಷ್ಟೇ, ಅಲ್ಲಿಗೆ ಅದು ಮುಗೀತು. ಇನ್ನೊಂದು ತರಹದ ಮಕ್ಕಳು ಅದನ್ನ ಜೀವನದಲ್ಲಿ ತಂದ್ಕೊಳ್ಳೋರು, ಅಳವಡಿಸ್ಕೊಳ್ಳೋರು. ಕೈ ಬಚ್ಚೆ ಸುನ್ಕೆ ಬಹುತ್ ಖುಷ್ ಹೋತೆ, ಲೇಕಿನ್ ಸುನನಾ ಅವ್ರ ಸಮಾನ ದೋನೋ ಮೇ ಬಹುತ್ ಫರಕ್ ಹೇ. ಕೆಲವು ಮಕ್ಕಳು ಮುರುಳಿ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಆನಂದದ ಅನುಭವ ಮಾಡ್ತಾರೆ. ಆದ್ರೆ ಬರೀ ಕೇಳೋದಕ್ಕೂ ಅದನ್ನ ಅಳವಡಿಸ್ಕೊಳ್ಳೋದಕ್ಕೂ ಎರಡಕ್ಕೂ ಬಹಳ ಅಂತರ ಇದೆ. समाने वाले अनुभवी बनते जाते हैं, क्योंकि समाया हुआ समय पर कार्य में लगाते हैं. ಯಾರು ಅದನ್ನ ಅಳವಡಿಸ್ಕೊಳ್ತಾರಲ್ಲ, ತನ್ನಲ್ಲಿ ಸಮಾವೇಶ ಮಾಡ್ಕೊಳ್ತಾರಲ್ಲ, ಅವರು ಅನುಭವಿಗಳಾಗ್ತಾ ಹೋಗ್ತಾರೆ. ಏಕೆಂದ್ರೆ ಯಾವ ಜ್ಞಾನನ ಅಳವಡಿಸ್ಕೊಂಡಿದಾರೋ, ನಾವೇ ಹೇಳ್ತಾರೆ ಅದನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸ್ತಾರೆ. ಖಜಾನೆ ಕೋ ಬಡಾತೆ ರೇತೆ ಹೇ. ಅವರು ಆ ಖಜಾನೆಯನ್ನ ವೃದ್ಧಿ ಮಾಡ್ತಾ ಇರ್ತಾರೆ. ಸುನನೆ ವಾಲೆ ವರ್ಣನ್ ಕರ್ತೆ ಹೇ, ಬಹುತ್ ಅಚ್ಚಾ ಸುನಾಯಾ, ಬಾಬಾ ನೆ ಬಹುತ್ ಅಚ್ಚಿ ಬಾತ್ ಬೋಲಿ, ಲೇಕಿನ್ ಸಮಾನೆ ಕೆ ಬಿನಾ ಸಮಯ ಪರ್ ಕಾಮ್ ಮೇ ನಹಿ ಲಾ ಸಕ್ತೆ ಹೇ. ಬರೀ ಕೇಳೋರು, ಕೇಳಿ ಆನಂದ ಪಡೋರು ವರ್ಣನೆ ಮಾಡ್ತಾರೆ. ಬಾಬಾ ಇವತ್ತು ತುಂಬಾ ಚೆನ್ನಾಗಿ ಮುರುಳಿ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು, ತುಂಬಾ ಪಾಯಿಂಟ್ಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಒಳ್ಳೇದು. ಮತ್ತೆ ಇನ್ ಚೆನ್ನಾಗಿರೋದೇ ಅಲ್ವಾ ಹೇಳದ್ ಬಾಬಾ ಅವ್ರು, ಮತ್ತೆ ಚೆನ್ನಾಗಿಲ್ದೇ ಇರೋದು ಏನ್ ಹೇಳ್ತಾರೆ? ಆದ್ರೆ ಒಂದು ತರದವರು ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಇನ್ನೊಂದು ತರದವರು ಅದನ್ನ ಚೆನ್ನಾಗಿರೋದನ್ನ ಚೆನ್ನಾಗಿ ಜೀವನದಲ್ಲಿ ಧಾರಣೆಯಲ್ಲಿ ತಂದುಕೊಳ್ತಾರೆ. ಅವಾಗ ಅದು ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಧಾರಣೆ ಮಾಡ್ಕೊಳ್ಳದೆ ಸಮಯದಲ್ಲಿ ಕಾಮೇನೆ ಲಾಸಕ್ಕೆ ಉಪಯೋಗಿಸಕ್ಕೆ ಬರಲ್ಲ. ಸೊ ಆಪ್ ಸಭಿ ಚೆಕ್ ಕರೋ, ಸಮಾನೆ ವಾಲೆ ಹೇ. ನೀವೆಲ್ರೂ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಬರೀ ಕೇಳೋರ, ಕೇಳಿ ಆನಂದ ಪಡೆದು ಅಲ್ಲಿಗೆ ಬಿಟ್ಬಿಡೋರ, ಅಥವಾ ಅದನ್ನ ತನ್ನ ಒಳಗಡೆ ಸಮಾವೇಶ ಮಾಡಿಕೊಂಡು ಅದನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸೋರ. ಥೋಡಾ ಭಿ ಅಗರ್ ಕಮ್ ಹೋಗಾ ಭರ್ಪೂರ್ ನಹಿ ಹೋಗಾ ತೋ ಅಲ್ಚಲ್ ಹೋಗಿ. ಸ್ವಲ್ಪನೂ ಏನಾದ್ರೂ ಕಮ್ಮಿ ಇದೆ ನಿಮ್ಮಲ್ಲಿ, ಭರ್ಪೂರ್ ಆಗಿಲ್ಲ ಅಂದ್ರೆ ಹಲ್ಚಲ್ ಆಗುತ್ತೆ. ನೋಡಿ, ಜ್ಞಾನ ಭರ್ಪೂರ್ ಇಲ್ಲ, ಜ್ಞಾನ, ಗುಣ, ಶಕ್ತಿ, ನೆನಪು, ಸೇವೆ ಎಲ್ಲ ಏನ್ ಖಜಾನೆಗಳು ಹೇಳಿದ್ರೋ ಇದು ಭರ್ಪೂರ್ ಇಲ್ಲ ಅಂದ್ರೆ ಹಲ್ಚಲ್ ಆಗುತ್ತೆ. ಸ್ವಲ್ಪ ಕಮ್ಮಿ ಇದ್ರೂ ತುಳುಕುತ್ತಲ್ಲ. ಲೇಕಿನ್ ಸಮಯ ಹುವಾ ಫುಲ್ ಹೋಗಾತೋ ಹಲ್ಚಲ್ ನಹಿ ಹೋಗ. ಎಲ್ಲವನ್ನೂ ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀರಿ, ಧಾರಣೆ ಮಾಡ್ಕೊಂಡಿದ್ದೀರಿ ಅಂದ್ರೆ ಹಲ್ಚಲ್ ಆಗಲ್ಲ. ಆದ್ದರಿಂದ ಇವತ್ತು ಬಾಪ್ ದಾದಾ ಸಬ್ಕೆ ಖಜಾನೆ ಚೆಕ್ ಕಿಯಾ, ಎಲ್ಲರ ಖಜಾನೆನ ಚೆಕ್ ಮಾಡಿದ್ರು. ಸುನಾಯಾನ ಈ ದೋ ಪ್ರಕಾರಕ್ಕೆ ಬಚ್ಚೆ ಹೇ, ಅಭಿ ಅಪ್ನೆ ಆಪ್ಕೋ ಚೆಕ್ ಕರೋ, ಮೇ ಕೌನ್. ಹೇಳಿದ್ನಲ್ಲ ಮಕ್ಕಳೇ, ನನಗೆ ಎರಡು ಪ್ರಕಾರದ ಮಕ್ಕಳಿದ್ದಾರೆ, ಏಕ್ ಸುನನೆ ವಾಲೆ, ದೂಸರೆ ಸಮಾನೆ ವಾಲೆ. ಈಗ ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನಾನ್ ಯಾರು? ಖಜಾನೆ ಕೋ ಬಡಾನಾ ಅರ್ಥಾತ್ ಸಮಯ ಪರ್ ಕಾರ್ಯ ಮೇ ಲಗಾನ. ಖಜಾನೆಗಳನ್ನ ಹೆಚ್ಚಿಸ್ಕೊಳ್ಳೋದು ಅಂದ್ರೆ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸೋದು. ಎಷ್ಟು ಕಾರ್ಯದಲ್ಲಿ ಉಪಯೋಗಿಸ್ತಾ ಹೋಗ್ತಿರೋ ಅಷ್ಟು ಖಜಾನೆಗಳು ವೃದ್ಧಿ ಆಗ್ತಾ ಹೋಗುತ್ತೆ. ಏಕೆಂದ್ರೆ ಜೋ ಭಿ ಖಜಾನಾ ಹೈ, ಖಜಾನೆ ಕಾ ಮಾಲಿಕ್ ಖಜಾನೆ ಕೋ ಕಾರ್ಯ ಮೇ ಲಾತಾ, ಖಜಾನಾ ಅಪ್ನೆ ಕೋ ಕಾರ್ಯ ಮೇ ನಹಿ ಲಾತಾ. ಮಕ್ಕಳೇ, ಏನೇ ಖಜಾನೆಗಳಿದೆ
ಆ ಖಜಾನೆಗಳನ್ನ ಆ ಖಜಾನೆಗಳ ಮಾಲೀಕನೇ ಉಪಯೋಗಿಸ್ಬೇಕು. ಖಜಾನೆಗಳು ತಾನೇ ಉಪಯೋಗಕ್ಕೆ ಬರಲ್ಲ, ಅದನ್ನ ಮಾಲೀಕ ಕಾರ್ಯದಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಈಗ ಯಾವುದೇ ಸಂಪತ್ತಿದೆ, ಅದು ಸಂಪತ್ತು ಜಡ ವಸ್ತು, ಅದು ತಾನೇ ಉಪಯೋಗಕ್ಕೆ ಬರಲ್ಲ, ಅದ್ರ ಮಾಲೀಕ ಅದನ್ನ ಹೆಂಗ್ ಬೇಕೋ ಉಪಯೋಗಿಸ್ಬೇಕಾಗತ್ತೆ. ಅದೇ ತರ तो आप सभी को सर्व खजाने बाप ने वर्षे में दिया है. ನಿಮ್ಮೆಲ್ಲರಿಗೂ ಬಾಬೋರು ಸರ್ವ ಖಜಾನೆಗಳನ್ನು ಆಸ್ತಿ ರೂಪದಲ್ಲಿ ಕೊಟ್ಟಿದ್ದಾರೆ. तो बाप के खजाने को अपना खजाना बनाना, ये हर एक को अपना अटेंशन देना. ಬಾಬೋರ್ ಖಜಾನೆಗಳನ್ನು, ಜ್ಞಾನ ಬಾಬೋರ್ ಖಜಾನೆ ಧಾರಣೆ ಆದ್ಮೇಲೆ ಅದು ನಮ್ಮದಾಗತ್ತೆ. ಬಾಬೋರ ಖಜಾನೆಗಳನ್ನು ತನ್ನ ಖಜಾನೆಗಳನ್ನಾಗಿ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರು ತನಗೆ ತಾನೇ ಅಟೆನ್ಷನ್ ಕೊಡ್ಬೇಕಾಗತ್ತೆ. क्योंकि जितना खजाना भरपूर होगा उतना ही भरपूर अवस्था में अचल अडोल होंगे. ಎಷ್ಟು ಖಜಾನೆಗಳು ಭರ್ಪೂರ್ ಆಗಿರುತ್ತೋ ಅಷ್ಟು ಭರ್ಪೂರ್ ಅವಸ್ಥೆನೂ ಅಚಲ ಅಡೋಲವಾಗಿರುತ್ತೆ. ಬಾಪ್ ದಾದಾ ಯಹಿ ಚಾಹತಾ ಹೈ एक एक बच्चा संपन्न हो, कम नहीं हो, क्योंकि चांस बाप द्वारा अविनाशी खाता जमा होना सिर्फ अभी हो सकता है. ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ, ನನ್ನ ಒಂದೊಂದು ಮಕ್ಕಳು ಸಂಪನ್ನ ಆಗ್ಲಿ, ಕಡಿಮೆ ಇರಬಾರ್ದು. ಏಕೆಂದ್ರೆ ಈ ಚಾನ್ಸ್ ಬಾಬೋರಿಂದ ಅವಿನಾಶಿ ಖಾತೆ ಜಮಾ ಆಗುತ್ತೆ. ಇದೊಂದು ಚಾನ್ಸ್, ಇದು ಅವಿನಾಶಿ ಖಾತಾ ಜಮಾ ಹೋನ, ವಿನಾಶಿ ಖಾತೆ ಜಮಾ ಮಾಡ್ಕೊಳಕ್ ಇದೊಂದು ಅವಕಾಶ. ಇದು ಸಿರ್ಫ್ ಅಭಿ ಹೋ ಸಕ್ತಾ, ಇದು ಕೇವಲ ಇವಾಗ ಮಾತ್ರ ಸಾಧ್ಯ. ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಇಲ್ಲ. ಇಸಿಲಿಯೇ ಕಹಾ ಜಾತಾ ಅಭಿ ನಹಿ ತೋ ಕಭಿ ನಹಿ. ಆದ್ದರಿಂದನೇ ಈ ಸ್ಲೋಗನ್ ಇದೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈ ಸಂಗಮ್ ಸಮಯ ಕೆ ಲಿಯೇ ಹಿ ಗಾಯನ್ ಹೈ, ಭವಿಷ್ಯ ಮೇ ತೋ ಜೋ ಜಮಾ ಹೋತಾ ಉಸ್ಕಾ ಫಲ್ ಪ್ರಾಪ್ತ ಕರೆಂಗೆ. ಈ ಸಂಗಮ ಸಮಯದ್ದೇ ಗಾಯನ ಇದು. ಭವಿಷ್ಯದಲ್ಲಿ ಅಂತೂ ಏನ್ ಇವಾಗ ಜಮಾ ಮಾಡ್ಕೊಂಡಿರ್ತೀರಲ್ಲ ಅದ್ರ ಫಲ ಅಲ್ಲಿ ಪ್ರಾಪ್ತಿಯಾಗೋದು. ಆದ್ರೆ ಪ್ರಾಪ್ತಿಯ ಸಮಯ ಕೇವಲ ಈಗ, ಅದನ್ನ ಪಡ್ಕೊಳ್ಳೋ ಸಮಯ ಈಗ, ಅನುಭವ ಮಾಡೋದು ಭವಿಷ್ಯದಲ್ಲಿ ಮಾಡ್ತೀರಿ. ಸೊ ಹರೇಕಕ್ಕೂ ಅಪ್ನಾ ಖಾತಾ ದೇಖ್ರಿ, ಪ್ರತಿಯೊಬ್ಬರು ನೀವು ನಿಮ್ಮ ಖಾತೆಯನ್ನ ನೋಡ್ಕೊಳ್ಳಿ, ಖಜಾನೆಗಳ ಖಾತೆನ ನೋಡ್ಕೊಳ್ಳಿ. ಎಷ್ಟೆಷ್ಟು ಭಂಡಾರ ಭರ್ಪೂರ್ ಉಸ್ಕೆ ನಯನೋ ಸೆ ಚಲನ್ ಸೆ ಚೆಹರೆ ಸೆ ಮಾಲೂಮ್ ಹೋತಾ ಹೈ. ಎಷ್ಟು ಭಂಡಾರ ನಿಮ್ದು ಭರ್ಪೂರ್ ಆಗಿರುತ್ತೋ ಅಷ್ಟು ನಿಮ್ಮ ನಯನಗಳಿಂದನೇ ತುಂಬಿದಿರಿ ಅನ್ನೋದು ನಿಮ್ಮ ನಯನಗಳು, ನಿಮ್ಮ ಚಲನೆ ಚೆಹರೆಯಿಂದ ಗೊತ್ತಾಗುತ್ತೆ. ಉಸ್ಕಿ ಚಲನ್ ಅವ್ರ ಚೆಹರಾ ಅಸಾ ಲಗೇಗಾ ಜೈಸೆ ಖಿಲಾ ಹುವಾ ಗುಲಾಬ್ ಕಾ ಪುಷ್ಪ. ಅವ್ರ ಚಲನೆ ಯಾವ ತರ ಇರುತ್ತೆ, ಯಾರ ಚಲನೆ, ಯಾರ ಭಂಡಾರ ಭರ್ಪೂರ್ ಆಗಿರುತ್ತಲ್ಲ ಅವ್ರ ಚಲನೆ ಚೆಹರೆ ಯಾವ ತರ ಇರುತ್ತೆ ಅಂದ್ರೆ ಹರಳಿರೋ ಗುಲಾಬಿ ಪುಷ್ಪದಂತೆ ಇರುತ್ತೆ. ಬಾಪ್ ದಾದಾ ಹರೇಕಕ್ಕೆ ಚಲನ್ ಚೆಹರೆ ಸೆ ದೇಖ್ತಾ ರೇತಾ कितना हर्षित, कितना खुश मिजाज रहता है. ಬಾಪ್ ದಾದವರು ಪ್ರತಿ ಒಂದು ಮಕ್ಕಳ ಚಲನೆ ಚೆಹರೆ ನೋಡ್ತಾ ಇರ್ತಾರೆ. ಎಷ್ಟು ಹರ್ಷಿತವಾಗಿದ್ದಾರೆ ನನ್ನ ಮಕ್ಕಳು, ಎಷ್ಟು ಖುಷಿ ಆನಂದವಾಗಿರ್ತಾರೆ. ಆ ನಯನಗಳಲ್ಲಿ ಎಷ್ಟು ಆತ್ಮೀಯತೆ ಇದೆ, ಚೆಹರೆಯಲ್ಲಿ ಎಷ್ಟು ಮುಗುಳ್ನಗೆ ಇದೆ, ಕರ್ಮದಲ್ಲಿ ಎಷ್ಟು ಪ್ರತಿಯೊಂದು ಗುಣ ಎಲ್ಲರಿಗೂ ಅನುಭವ ಆಗುತ್ತೆ. ಹರೇಕ್ ಅಪ್ನೆ ಆಪ್ಕೋ ಚೆಕ್ ಕರು. ಇದೆಲ್ಲ ಬಾಬೋರ್ ನೋಡ್ತಿರ್ತಾರೆ, ಪ್ರತಿಯೊಬ್ರು ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಬಾಪ್ ದಾದಾ ಕಿ ಹರೇಕ್ ಬಚ್ಚೆ ಮೇ ಯಹಿ ಶುಭ ಭಾವನಾ ಹೈ, ಹರೇಕ್ ಬಚ್ಚಾ ಅನೇಕ ಆತ್ಮೋ ಕೋ ಐಸೆ ಖಜಾನೋ ಸೆ ಸಂಪನ್ನ ಬನಾವೆ. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳಲ್ಲಿ ಇದೇ ಶುಭ ಭಾವನೆ ಇಟ್ಟಿದ್ದಾರೆ, ನನ್ನ ಪ್ರತಿಯೊಂದು ಮಕ್ಕಳು ಅನೇಕ ಆತ್ಮಗಳಿಗೆ ಈ ತರನೇ ಖಜಾನೆಗಳಿಂದ ಸಂಪನ್ನ ಮಾಡಿ. ಬಾಬಾ ನಮ್ಮನ್ನ ಹೆಂಗ್ ಮಾಡಿದಾರೋ ನನ್ನ ಮಕ್ಕಳು ಈ ತರನೇ ಅನೇಕರನ್ನ ಖಜಾನೆಗಳಿಂದ ಸಂಪನ್ನ ಮಾಡ್ಲಿ. आज विश्व की आत्माएं सभी यही चाहती कि कुछ ना कुछ आध्यात्मिक शक्ति मिल जाए. ಇವತ್ತು ಇಡೀ ವಿಶ್ವದ ಆತ್ಮಗಳು ಇದನ್ನೇ ಬಯಸ್ತಾರೆ, ಏನಾದ್ರೂ ಒಂದಿಷ್ಟು ಆಧ್ಯಾತ್ಮಿಕ ಶಕ್ತಿ ನಮಗೂ ಸಿಗ್ಬಿಡ್ಲಿ. और आध्यात्मिक शक्ति के दाता ब्राह्मण आत्मा ही है, क्योंकि होलीएस्ट, हाईएस्ट और रिचेस्ट आप आत्मा ही है. ಈ ಆಧ್ಯಾತ್ಮಿಕ ಶಕ್ತಿಯ ದಾತರು
ನೀವೇ ಬ್ರಾಹ್ಮಣ ಆತ್ಮಗಳು. ನಿಮ್ಮ ಬಿಟ್ಟು ಇನ್ಯಾರು ಈ ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ನೀವೇ ಹೋಲಿಯೆಸ್ಟ್, ನೀವೇ ಹೈಯೆಸ್ಟ್, ನೀವೇ ರಿಚೆಸ್ಟ್ ಆತ್ಮಗಳು. ಹೋಲಿಯೆಸ್ಟ್ ಬಿ ಸಬ್ ಆತ್ಮೋ ಸೆ ಜಾದಾ ಆಪ್ ಹೋ. ಹೋಲಿಯೆಸ್ಟ್ ಗಿಂತನೂ ನೀವು ಆತ್ಮಗಳು ಹೆಚ್ಚು, ಅಂದ್ರೆ ದೇವತೆಗಳಿಗಿಂತನೂ ಈ ಶ್ರೇಷ್ಠ ಆತ್ಮಗಳು. ನೋಡಿ, ದೇವತೆಗಳು ಯಾರು ಸೇವೆ ಮಾಡೋ ಮಾತೇ ಇಲ್ಲ, ಅವ್ರ ಸೇವೆ ಅವಶ್ಯಕತೆ ಅಲ್ಲಿ ಯಾರಿಗೂ ಇಲ್ಲ. ಆದ್ರೆ ಎಲ್ಲವನ್ನೂ ಮಾಡೋ ಅವಕಾಶ ಇರೋದು ಬ್ರಾಹ್ಮಣರಿಗೆ. ಅದರಿಂದ ಹೋಲಿಯೆಸ್ಟ್ ಗಿಂತನೂ ನೀವು ಆತ್ಮಗಳು ಹೆಚ್ಚು ಶ್ರೇಷ್ಠರು. आप आत्माओं की पूजा जैसे विधि पूर्वक होती वैसे और किसी की भी नहीं होती है. ಏನು ನೀವು ಆತ್ಮಗಳ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ಮಾಡ್ತಾರೋ ದೇವತೆಗಳದ್ದು, ಆ ತರ ವಿಧಿಪೂರ್ವಕ ಇನ್ಯಾರ್ದು ಮಾಡಲ್ಲ. ಈಗ ಲಾಸ್ಟ್ ಜನ್ಮದಲ್ಲೂ ನೀವು ಆತ್ಮಗಳ ಪೂಜೆ, ಬಾಬಾ ಹೇಳ್ತಾರೆ ಪೂಜಿಸಲ್ಪಡ್ತೀರಿ. ಅವ್ರು कोई भी धर्मात्मा महात्मा जो निमित्त बनी उन्हों की नहीं. ಜಗತ್ತಲ್ಲಿ ಯಾವುದೇ ಧರ್ಮಾತ್ಮ ಮಹಾತ್ಮರು ಯಾರು ನಿಮಿತ್ತ ಆಗಿದರೋ ಅವ್ರು ಯಾರ್ದು ನಿಮ್ಮ ತರ ವಿಧಿಪೂರ್ವಕ ಪೂಜೆ ನಡೆಯೋದಿಲ್ಲ. विधिपूर्वक पूजा भले यादगार बनाते लेकिन विधिपूर्वक पूजा नहीं होती है. ವಿಧಿಪೂರ್ವಕ ಪೂಜೆ ನೆನಪಾರ್ಥಗಳು ಇರ್ಬೋದು, ಆದ್ರೆ ಯಾರು ಪ್ರಾಕ್ಟಿಕಲ್ ವಿಧಿಪೂರ್ವಕ ಪೂಜೆ ಮಾಡೋದಿಲ್ಲ. और आप जैसा खजाना रिचेस्ट इन दी वर्ल्ड आ ब्राह्मण आत्माओं का एक जन्म का खजाना ಗ್ಯಾರಂಟಿ है, 21 ಜನ್ಮ ಚಲ್ನಾ ಹಿ है. ಆದ್ರೆ ನಿಮ್ಮಷ್ಟು ಖಜಾನೆಯ ರಿಚೆಸ್ಟ್ ಇನ್ ದಿ ವರ್ಲ್ಡ್, ನಿಮ್ಮ ಹತ್ರ ಎಷ್ಟು ಖಜಾನೆಗಳಿದೆ ಅಂದ್ರೆ ಇಡೀ ವಿಶ್ವಕ್ಕೆ ನೀವು ಶ್ರೀಮಂತರು, ನೀವು ಬ್ರಾಹ್ಮಣ ಆತ್ಮಗಳು. ಈ ಒಂದು ಜನ್ಮದ ಖಜಾನೆಯ ಗ್ಯಾರಂಟಿ 21 ಜನ್ಮ ನಡೆಯುತ್ತೆ. ಒಂದ್ ಜನ್ಮ ಖಜಾನೆ ಜಮಾ ಮಾಡ್ಕೊಳ್ಳಿ, ಇದ್ರ ಗ್ಯಾರಂಟಿ 21 ಜನ್ಮ ನಡೆಯುತ್ತೆ. ಏಕೆಂದ್ರೆ ಬಾಬೋರಿಂದ ಬಾಬೋರ ಆಸ್ತಿ ಸಿಗುತ್ತೆ. जैसे बाप अविनाशी वैसे ही बाप द्वारा मिला हुआ खजाना भी अविनाशी हो जाता है. ಹೇಗೆ ಬಾಬೋರ್ ಅವಿನಾಶಿನೋ ಅದೇ ತರ ಬಾಬೋರಿಂದ ಸಿಗೋ ಖಜಾನೆನೂ ಅವಿನಾಶಿ ಆಗುತ್ತೆ. ಆದ್ದರಿಂದ ರಿಚೆಸ್ಟ್ ಇನ್ ದಿ ವರ್ಲ್ಡ್, ಹೋಲಿಯೆಸ್ಟ್ ಇನ್ ದಿ ವರ್ಲ್ಡ್ ನೀವೇ ನನ್ನ ಮಕ್ಕಳಾಗಿದ್ದೀರಿ. ಸಭಿ ಅಪ್ನೆ ಕೋ ಐಸಾ ವಿಶೇಷ ಸೇವಾದಾರಿ ಸಮಜ್ತೆ ಹೋನ. ಹಾಗೆ ಎಲ್ಲರೂ ಈ ರೀತಿ ನಾವು ವಿಶೇಷ ಸೇವಾದಾರಿಗಳು ಅಂತ ತಿಳ್ಕೊಳ್ತೀರಿ ಅಲ್ವಾ. आज के समय अनुसार विश्व की आत्माओं को आवश्यकता किस चीज की है. ಬಾಬೋರ್ ಕೇಳ್ತಾರೆ, ಇವತ್ತಿನ ಸಮಯದ ಅನುಸಾರ ವಿಶ್ವದ ಆತ್ಮಗಳಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಗೊತ್ತಿದೆಯಾ? ಗೊತ್ತಿದೆ ಅಲ್ಲ ಎಲ್ಲರಿಗೂ. ಇವತ್ತು ವಿಶ್ವಕ್ಕೆ ಖುಷಿ, ಶಕ್ತಿ ಹಾಗೂ ಸ್ನೇಹದ ಅವಶ್ಯಕತೆ ಇದೆ. ಆತ್ಮಿಕ ಸ್ನೇಹವನ್ನ ಬಯಸ್ತಾರೆ. लेकिन ಆ ಬ್ರಾಹ್ಮಣ ಆತ್ಮ ಯದಿ ಸಮಯ ಅನುಸಾರ ದಾತಾ ಬನು, ಆತ್ಮಿಕ ಸ್ನೇಹವನ್ನ ಬಯಸ್ತಾರೆ. ಯಾಕೆಂದ್ರೆ ಇವತ್ತು ಡೂಪ್ಲಿಕೇಟು, ಕ್ಷಣಿಕವಾಗಿರೋದು, ಮೋಸದ್ದು, ಮುಖವಾಡದ್ದು ಸ್ನೇಹಗಳು ತುಂಬಾ ಸಿಗ್ತವೆ ಜಗತ್ತಲ್ಲಿ. ಆದ್ರೆ ಎಲ್ಲರಿಗೂ ಬೇಕಾಗಿರೋದು ಆತ್ಮಿಕ ಸ್ನೇಹ. ಆದ್ರೆ ನೀವು ಬ್ರಾಹ್ಮಣ ಆತ್ಮಗಳು ಈ ಸಮಯದಲ್ಲಿ, ಈ ಸಮಯ ಅನುಸಾರ ಇದರ ದಾತ ಆಗಿ ಮನಸ್ಸಿಂದ ಶಕ್ತಿ ಕೊಡಿ, ವಾಣಿಯಿಂದ ಜ್ಞಾನ ಕೊಡಿ, ಕರ್ಮಣದಿಂದ ಗುಣದಾನ ಕೊಡಿ. ಬ್ರಹ್ಮ बाप ने अंत में 3 शब्द सभी बच्चों को सौगात में दी, याद है ना. ಬ್ರಹ್ಮ ತಂದೆನು ಅಂತಿಮ ದಿನ 3 ಶಬ್ದ ಎಲ್ಲ ಮಕ್ಕಳಿಗೂ ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ನೆನಪಿದೆಯಲ್ಲ. इन 3 शब्दों को अगर सेवा में लगाओ तो बहुत आत्माओं को संतुष्ट कर सकते हो. ಈ 3 ಶಬ್ದವನ್ನ ನೀವೇನಾದ್ರೂ ಸೇವೆಯಲ್ಲಿ ಉಪಯೋಗಿಸಿದ್ದಾದ್ರೆ ಬಹಳಷ್ಟು ಆತ್ಮಗಳನ್ನು ನೀವು ಸಂತುಷ್ಟ ಪಡಿಸ್ಬೋದು. ಆ 3 ಶಬ್ದಗಳಾಗಿದೆ ನಿರಾಕಾರಿ, ನಿರಹಂಕಾರಿ ಹಾಗೂ ನಿರ್ವಿಕಾರಿ. ಮನಸ್ಸಿಂದ ನಿರಾಕಾರಿ, ವಾಣಿಯಿಂದ ನಿರಹಂಕಾರಿ, ಕರ್ಮದಿಂದ ನಿರ್ವಿಕಾರಿ. ಈ 3 ಶಬ್ದವನ್ನ ಸೇವೆಯಲ್ಲಿ ಉಪಯೋಗಿಸಿ. अभी विश्व को आपके शक्ति द्वारा थोड़ा सा दिल का आनंद, सुख की प्राप्ति हो. ಬಾಬಾ ಹೇಳ್ತಾರೆ, ಈಗ ವಿಶ್ವಕ್ಕೆ ನಿಮ್ಮಿಂದ, ನಿಮ್ಮ ಶಕ್ತಿಯಿಂದ ಸ್ವಲ್ಪ ಆದ್ರೂ ಹೃದಯಕ್ಕೆ ಆನಂದ, ಸುಖದ ಪ್ರಾಪ್ತಿಯಾಗ್ಲಿ.
सब निराशे आप विश्व के लिए आशाओं के सितारे हो ಜಗತ್ತಲ್ಲಿ ಎಲ್ಲರೂ ನಿರಾಶರಾಗಿದ್ದಾರೆ ನೀವೇ ವಿಶ್ವಕ್ಕೆ ಆಶಾ ನಕ್ಷತ್ರಗಳು ನೀವು ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಬಾಪ್ಗೆ ಆಶಾಂಕೆ ಸಿತಾರೆ ದೇಖ್ತೆ ಹೇ ಬಾಬೋರ್ ಎಲ್ಲ ಮಕ್ಕಳನ್ನು ನೋಡುವಾಗ ಬಾಬೋರ ಕಣ್ಣುಗಳಲ್ಲಿ ಆಸೆಗಳಿದೆ ನನ್ನ ಆಶಾ ದೀಪಗಳಿವರು ನನ್ನ ಆಸೆನ ಪೂರ್ಣ ಮಾಡೋ ಆಶಾ ನಕ್ಷತ್ರಗಳಾಗಿ ನೋಡ್ತಾರೆ सिर्फ उम्मीदों के सितारे नहीं लेकिन आशाएं पूर्ण करने वाले आशाओं के सितारे हो ಬರೀ ಬಾಬೋರ ಭರವಸೆಯ ನಕ್ಷತ್ರಗಳಲ್ಲ ಆದ್ರೆ ಆಶೆಗಳನ್ನು ಪೂರ್ಣ ಮಾಡೋ ಆಶಾ ನಕ್ಷತ್ರಗಳು ನೀವು ಬಾಪ್ ದಾದಾ ಕೆ ಪಾಸ್ ಬಚ್ಚೋಂ ಕಾ ಸ್ನೇಹ ಸದಾ ಪਹੁಂಚ್ತಾ ಹೈ ಬಾಪ್ ದಾದವ್ರ ಹತ್ರ ಮಕ್ಕಳ ಸ್ನೇಹ ಸದಾ ತಲುಪುತ್ತೆ और सबसे सहज पुरुषार्थ कौन सा है भिन्न भिन्न पुरुषार्थ है लेकिन सबसे सहज पुरुषार्थ स्नेह है ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಯಾವುದು ಭಿನ್ನ ಭಿನ್ನ ಪುರುಷಾರ್ಥ ಇದೆ ಆದ್ರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಸ್ನೇಹ ಸ್ನೇಹ में मेहनत भी मोहब्बत के रूप में बदल जाती है ಸ್ನೇಹದಲ್ಲಿ ಪರಿಶ್ರಮನು ಪ್ರೀತಿಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಬಾಪ್ಗೆ ಸ್ನೇಹಿ ಬನ್ನ ಅರ್ಥಾತ್ ಸಹಜ ಪುರುಷಾರ್ಥ ಕರ್ಣ ಬಾಬೋರಿಗೆ ಸ್ನೇಹಿಗಳಾಗೋದು ಅಂದ್ರೇನೆ ಸಹಜ ಪುರುಷಾರ್ಥ ಮಾಡೋದು ಸ್ನೇಹದಲ್ಲಿ ಎಲ್ಲವೂ ಸಹಜ ಆಗುತ್ತೆ स्नेह में आप सभी अपने को स्नेही समझते कभी कभी नहीं सदा स्नेही ಸ್ನೇಹದಲ್ಲಿ ನೀವೆಲ್ಲರೂ ನಿಮ್ಮನ್ನ ನೀವು ಸ್ನೇಹಿ ಅಂತ ತಿಳ್ಕೊತೀರಿ ಅಲ್ವಾ ಕೆಲವೊಮ್ಮೆ ಅಲ್ಲ सदा स्नेही जो अपने को सदा स्नेह के सागर में समाये हुए समझते हैं सदा स्नेह के सागर में समाया हुआ ಯಾರು ತಮ್ಮನ್ನ ಸದಾ ಸ್ನೇಹ ಸಾಗರದಲ್ಲಿ ಮುಳುಗಿರೋರು ಅಂತ ತಿಳ್ಕೊತೀರಿ ಸದಾ ಸ್ನೇಹ ಸಾಗರದಲ್ಲಿ ಮುಳುಗಿರೋದು ಮುಳುಗಿ ಏಳವ್ರಲ್ಲ ಮುಳುಗಿ ಹೋಗಿರೋರು जो अपने को ऐसा स्नेह के सागर में समाया हुआ समझते वह हाथ उठाओ ಯಾರು ತನ್ನನ್ನ ತಾನು ನಾನು ಈ ತರ ಸ್ನೇಹದ ಸಾಗರದಲ್ಲಿ ಸದಾ ಮುಳುಗಿರ್ತೀನಿ ಅಂತ ತಿಳ್ಕೊಂಡಿದ್ದೀರೋ ಅವ್ರ ಕೈ ಎತ್ತಿ ಮತ್ತೆ ಕೇಳ್ತಾರೆ ಬಾಬೋರು ಸದಾ ಸದಾ ಶಬ್ದಕ್ಕೋ ಅಂಡರ್ಲೈನ್ ಕರು ಸದಾ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡಿ ಕೈ ಎತ್ತಿ ಸದಾ ಸದಾ ಬಾಬೋರ ಸ್ನೇಹ ಸಾಗರದಲ್ಲಿ ಮುಳುಗಿರ್ತೀರಾ हाथ तो अच्छा उठाया बाप दादा हाथ को देख के खुश होते हैं क्योंकि हिम्मत रखते हैं ಕೈಯಂತೂ ಬಹಳ ಚೆನ್ನಾಗಿ ಎತ್ತಿದಿರಿ ಬಾಪ್ ದಾದವರು ಕೈಗಳನ್ನ ನೋಡಿ ಖುಷಿ ಆಗುತ್ತೆ ಯಾಕೆಂದ್ರೆ ಸಾಹಸ ಅಂತೂ ಇಟ್ಟಿದಿರಿ अगर कुछ कम भी होगा तो याद तो आएगा कि हाथ उठाया है क्योंकि बाप दादा का एक एक बच्चे से अति स्नेह है ಅಕಸ್ಮಾತ್ ನಿಮ್ಮ ಸಾಹಸ ಎಲ್ಲಾದ್ರೂ ಕಮ್ಮಿ ಆದ್ರೂ ಆ ಸಮಯಕ್ಕೆ ನಿಮಗೆ ನೆನಪಿಗೆ ಬರುತ್ತೆ ಹಾ ನಾನ್ ಬಾಬೋರ್ ಮುಂದೆ ಕೈ ಎತ್ತಿದ್ದೀನಿ ಅಂತ ಏಕೆಂದ್ರೆ ಬಾಪ್ ದಾದವರು ಒಂದೊಂದು ಮಕ್ಕಳ ಮೇಲೂ ಅತಿಯಾದ ಸ್ನೇಹ ಇದೆ क्योंकि बाप दादा जानते हैं एक एक आत्मा अनेक बार स्नेही बनी है अभी भी बनी है और हर कल्प यही आत्माएं स्नेही बनेगी ಏಕೆಂದ್ರೆ ಇಷ್ಟೊಂದು ಸ್ನೇಹ ಯಾಕೆ ಬಾಬೋರ್ದು ಮಕ್ಕಳ ಮೇಲೆ ಅಂದ್ರೆ ಬಾಪ್ ದಾದವ್ರಿಗೆ ಗೊತ್ತಿದೆ ಒಂದೊಂದು ಆತ್ಮಗಳು ಅನೇಕ ಬಾರಿ ಸ್ನೇಹಿಗಳಾಗಿದ್ದವರು ಈಗಲೂ ಆಗಿದಿರಿ ಮತ್ತೆ ಪ್ರತಿ ಒಂದು ಕಲ್ಪದಲ್ಲೂ ಇದೇ ಆತ್ಮಗಳು ಸ್ನೇಹಿಗಳಾಗವರು ನಶಾ ಹೇ ಖುಷಿ ಹೇ ಹಮ್ ಹಿ ಹರ್ ಕಲ್ಪಕ್ಕೆ ಅಧಿಕಾರಿ ಆತ್ಮಾಯ್ ಹೇ ನಶೆ ಇದೆ ಖುಷಿ ಇದೆ ಅಲ್ವಾ ನಾವೇ ಪ್ರತಿ ಕಲ್ಪದಲ್ಲೂ ಬಾಬೋರ ಸ್ನೇಹಕ್ಕೆ ಅಧಿಕಾರಿ ಆತ್ಮಗಳು बाप दादा ऐसे अधिकारी आत्माओं को देख दिल की दुआएं दे रहे हैं बाप ದಾದವರು ಇಂತಹ ಅಧಿಕಾರಿ ಆತ್ಮಗಳನ್ನ ನೋಡಿ ಹೃದಯದ ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ ಸದಾ ಅತಕ್ ಅವಿಶ್ರಾಂತರಾಗಿ ಹಾರ್ತಾ ಹೋಗಿ कभी भी अगर कोई परिस्थिति आती है तो ಸ್ವಸ್ಥಿತಿ ಕೋ ನೀಚೆ ऊपर नहीं करो ಬಾಬಾ ಹೇಳ್ತಾರೆ ಯಾವಾಗ ಯಾವುದೇ ಪರಿಸ್ಥಿತಿ ನಿಮ್ ಮುಂದೆ ಬರುತ್ತೆ ಆಗ ನಿಮ್ಮ ಸ್ವಸ್ಥಿತಿಯಲ್ಲಿ ನೀವು ಏರುಪೇರು ಆಗಬೇಡಿ ಸ್ವಸ್ಥಿತಿ ಮುಂದೆ ಪರಿಸ್ಥಿತಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ
अच्छा पहली बार कौन आए वह हाथ उठाओ बहुत आते हैं ಬಾಬಾ ಕೇಳ್ತಾರೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರ ಕೈ ಎತ್ತಿ ಬಹಳಷ್ಟು ಮಕ್ಕಳು ಬಂದಿದ್ದೀರಿ ಬಾಪ್ ದಾದಾ ಕೋ ಏಕ್ ಏಕ್ ಬಚ್ಚೋं को देख नाज है वाह मेरे बच्चे वाह जैसे आप दिल में गीत गाते हो ना ऑटोमेटिक वाह बाबा वाह ಬಾಪ್ ದಾದವ್ರು ಒಂದೊಂದು ಮಕ್ಕಳನ್ನ ನೋಡಿ ಬಾಪ್ ದಾದವ್ರಿಗೆ ತುಂಬಾ ಹೆಮ್ಮೆ ಇದೆ ವಾಹ್ ನನ್ನ ಮಕ್ಕಳೇ ವಾಹ್ ಅಂತ ಹೇಳ್ತಾರೆ ಹೇಗೆ ನೀವು ಹೃದಯದಿಂದ ಹಾಡ್ತೀರಿ ನಿಮ್ಮ ಹೃದಯದಲ್ಲೂ ಆಟೋಮೆಟಿಕ್ ಹಾಡ್ ಬರುತ್ತೆ ವಾ ಬಾಬಾ ವಾಹ ವಾಹ ನನ್ನ ಬಾಬಾ ವಾಹ ಹಾಗೆ ಬಾಬೋರ್ದು ಮಕ್ಕಳ ಪ್ರತಿ ಹಾಡ್ ಹಾಡ್ತಾರೆ ವಾಹ ನನ್ನ ಪ್ರತಿ ಒಂದು ಮಕ್ಕಳೇ ವಾಹ क्योंकि बाप को भी कल्प के बाद आप बच्चे मिलते हो और एक एक विश्व के आगे महान है ಏಕೆಂದ್ರೆ ಬಾಬೋರಿ ನೀವು ಕಲ್ಪ ಕಲ್ಪದಲ್ಲೂ ನೀವು ಮಕ್ಕಳು ಸಿಗ್ತೀರಿ ಹಾಗೂ ಒಂದೊಂದು ಮಕ್ಕಳನ್ನು ಇಡೀ ವಿಶ್ವದ ಮುಂದೆ ನೀವು ಮಹಾನ್ ಆತ್ಮಗಳಾಗಿದ್ದೀರಿ ಬಾಬೋರು ಹಾಡ್ತಾರೆ ವಾಹ್ ಮಕ್ಕಳೇ ವಾಹ್ 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 ಹೋನಾ ವಾಹ್ ವಾಹ್ ಬಚ್ಚೆ ಹೋನಾ ವಾಹ್ ವಾಹ್ ಬಚ್ಚೆ ಹಾತ್ ಉಠಾವ್ ಬಾಬೋರು ಹೆಮ್ಮೆಯಿಂದ ಖುಷಿಯಿಂದ ಹಾಡ್ತಾರೆ ವಾಹ್ ನನ್ ಮಕ್ಕಳೇ ವಾಹ್ 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 ಮಕ್ಕಳಲ್ವಾ ವಾಹ್ ವಾಹ್ ಮಕ್ಕಳಾದ್ರೆ ಕೈ ಎತ್ತಿ ಸದಾ ಯಹಿ ಯಾದ್ ರಖೋ हम वाह वाह बच्चे हैं चाहे पुरुषार्थी है लेकिन वाह वाह है ಸದಾ ಇದನ್ನ ನೆನ್ಪಿಟ್ಕೊಳ್ಳಿ ನಾನು ಬಾಬೋರ ವಾಹ್ ವಾಹ್ ಮಗುನ ಭಲೆ ಪುರುಷಾರ್ಥಿ ಇದ್ದೀರಿ ಆದ್ರೆ ವಾಹ್ ವಾಹ್ ಹೌದಾ बच्चे बाप के वाह वाह बच्चे बाप के साथ ही चलेंगे रह तो नहीं जाएंगे ना ಮಕ್ಕಳು ಯಾವಾಗ್ಲೂ ತಂದೆಗೆ ವಾಹ್ ವಾಹನೆ ಅಂದ್ರೆ ಅಷ್ಟು ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ವಾಹ್ ವಾಹ್ ಅಂತ ಹೇಳೋದು ನೀವು ಬಾಬೋರ ಜೊತೆಗೆ ವಾಪಸ್ ಮನೆಗೆ ಹೋಗೋರಲ್ವಾ ಇಲ್ಲೇ ಅಂತೂ ಉಳ್ಕೊಳ್ಳಲ್ಲ ತಾನೆ बाप तो कहते हर एक बच्चे को स्नेह की गोदी में साथ ले जाए ಬಾಬೋರಂತೂ ಹೇಳ್ತಾರೆ ನನ್ನ ಪ್ರತಿ ಒಂದು ಮಕ್ಕಳನ್ನು ಸ್ನೇಹದ ಮಡಿಲಲ್ಲಿ ನಾನು ಕೂಡಿಸ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ तो त्यार हो त्यार है रास्ते में रुक तो नहीं जाएंगे ತಯಾರಿದ್ದೀರಾ ತಯಾರಿದ್ದೀರಾ ಮಧ್ಯದ ಮಾರ್ಗದಲ್ಲೆಲ್ಲೂ ನಿಂತ್ಕೊಳ್ಳಲ್ಲ ತಾನೆ ಜೊತೆಗೆ ಹೋಗ್ತೀರಿ ಏಕೆಂದ್ರೆ ವಾಯ್ದೆ ಇದೆ ವಾಯ್ದೆಯನ್ನ ನಿಭಾಯಿಸೋರಲ್ವಾ ನೀವು अभी बाप दादा यही चाहता है फरिश्ता रूप मना अपना इमर्ज करो चलते फिरते फरिश्ता ड्रेस वाले अनुभव कराओ ಈಗ ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ ಫರಿಷ್ಠಾ ರೂಪ ತನ್ನ ನಿಜ ಸ್ವರೂಪವನ್ನ ಇಮರ್ಜ್ ಮಾಡ್ಕೊಳ್ಳಿ ನಡೀತಾ ಓಡಾಡ್ತಾನೋ ಫರಿಷ್ಠೆ ಡ್ರೆಸ್ ಅಲ್ಲಿ ತನ್ನನ್ನ ಅನುಭವ ಮಾಡಿ ಬೇರೆಯವರಿಗೂ ಅನುಭವ ಮಾಡಿಸಿ तो बाप दादा ने ड्रिल सुनाई ना वस्त्र बदली करने की आदत तो है ना तो जैसे शरीर की ड्रेस बदली करते हो ऐसे ही आत्मा का स्वरूप फरिश्ता बार बार अनुभव करो ನಡೀತಾ ಓಡಾಡ್ತಾನೋ ನಿಮ್ಮನ್ನ ನೀವು ಫರಿಷ್ಠಾ ಸ್ವರೂಪದಲ್ಲಿ ಅನುಭವ ಮಾಡಿಸಿ ಬಾಪ್ ದಾದವರು ಡ್ರಿಲ್ ಹೇಳ್ಕೊಟ್ಟಿದಾರಲ್ವಾ ಈ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು ಈ ಸ್ಥೂಲ ಪಂಚತತ್ವದ ಡ್ರೆಸ್ ಬಿಡಿ ಸೂಕ್ಷ್ಮ ಫರಿಷ್ಠಾ ಡ್ರೆಸ್ ಅನ್ನ ಧಾರಣೆ ಮಾಡ್ಕೊಳ್ಳಿ ಫರಿಷ್ಠಾ ಡ್ರೆಸ್ ಬಿಡಿ ನಿರಾಕಾರಿ ಸ್ಥಿತಿ ಧಾರಣೆ ಮಾಡ್ಕೊಳ್ಳಿ ಹಂಗೆ ಬಾಬೋರಂತೂ ನೀವು ಮಕ್ಕಳಿಗೆ ಪದೇ ಪದೇ ಡ್ರಿಲ್ ಮಾಡಿಸಿದಾರಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಭ್ಯಾಸ ಇದೆಯಾ ಹೇಗೆ ಶರೀರದ ಡ್ರೆಸ್ ಚೇಂಜ್ ಮಾಡ್ಕೊತೀರಿ ಹಾಗೆ ಆತ್ಮದ ಸ್ವರೂಪ ಫರಿಷ್ಠ ಪದೇ ಪದೇ ಅನುಭವ ಮಾಡಿ ಸ್ಥಿತಿನೇ ಡ್ರೆಸ್ ಇದು फरिश्ता ड्रेस एल्रिगू इष्ट अल्वा जैसे ब्रह्मा बाप अव्यक्त फरिश्ता रूप में वतन में बैठे हैं ऐसे बाप समान आप सब भी चलते फिरते फरिश्ते रूप में अनुभव करो ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ವತನದಲ್ಲಿ ಕುಳಿತಿದ್ದಾರೆ ಅದೇ ತರ ನೀವು ತಂದೆ ಸಮಾನ ನಡೀತಾ ಓಡಾಡ್ತಾನೋ ಫರಿಷ್ಠಾ ಸ್ವರೂಪದ ಅನುಭವ ಮಾಡಿ ಏಕೆಂದ್ರೆ ಫರಿಷ್ಠಾ ರೂಪ ಆದ್ಮೇಲೆನೆ ದೇವತೆ ಆಗಕ್ ಸಾಧ್ಯ ಹೇಗೆ ಬಾಬೋರ 3 ರೂಪ ನೆನಪಿದೆ ಅಲ್ವಾ ನಿಮ್ಗೆ ತಂದೆ ಶಿಕ್ಷಕ ಸದ್ಗುರು ಹಾಗೆ ನಿಮ್ಮ 3 ರೂಪನೂ ನೀವು ನೆನಪಿಟ್ಕೊಳ್ಳಿ ಬ್ರಾಹ್ಮಣ
ಸೊ ಫರಿಷ್ಠ, ಫರಿಷ್ಠ ಸೊ ದೇವತಾ. ಈ 3 ರೂಪನ ಪಕ್ಕಾ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಬ್ರಾಹ್ಮಣ ಡ್ರೆಸ್ ಹಾಕೊಳ್ಳಿ, ಆ ಸ್ವರೂಪದಲ್ಲಿ ಬನ್ನಿ. ಕೆಲವೊಂದ್ಸಲ ಫರಿಷ್ಠ ಸ್ವರೂಪ, ಕೆಲವೊಂದ್ಸಲ ದೇವತಾ ಸ್ವರೂಪ. ಈ 3 ರೂಪ ಸ್ವತಃ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಕುತ್ಕೊಂಡು ಸಾಕ್ಷಿಯಾಗಿ ಪ್ರತಿಯೊಂದು ಕಾರ್ಯ ಮಾಡ್ತಾ ಹೋಗಿ. तो सभी से बाप दादा यही चाहते हैं कि सदा बाप के साथ रहो, अकेला नहीं बनो. ಎಲ್ಲರ ಪ್ರತಿ ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ, ಸದಾ ಬಾಬೋರ ಜೊತೆಯಾಗಿರಿ, ಎಂದು ಬಾಬೋರನ್ನ ಬಿಟ್ಟು ಒಂಟಿ ಆಗ್ಬೇಡಿ. ಜೊತೆಯಾಗಿದ್ರೇನೆ ಜೊತೆಗೆ ಹೋಗಕ್ ಸಾಧ್ಯ. ಅಗರ್ ಅಭಿ ಕಭಿ ಕಭಿ रहेंगे तो साथ कैसे चलेंगे. ಈಗ ನೀವು ಕೆಲವು ಸಲ ನಾವು ಜೊತೆಯಾಗಿರ್ತೀವಿ, ಕೆಲವು ಸಲ ಒಂಟಿಯಾಗಿರ್ತೀವಿ, ಕೆಲವೊಮ್ಮೆ ಅಂದ್ರೆ ನೀವು ಜೊತೆಗೆ ಹೆಂಗ್ ಬರಕ್ಕಾಗತ್ತೆ. ಯಾವಾಗ ದೂರ ಇರ್ತೀವೋ ಆವಾಗ್ಲೇ ಬಾಬಾ ಅವ್ರ ಪರಂಧಾಮಕ್ ಹೋಗ್ತಾರೆ ಅಂದ್ರೆ ಹೆಂಗ್ ಜೊತೆಗೆ ಹೋಗಕ್ಕಾಗತ್ತೆ. ಸ್ನೇಹಿ ಸ್ನೇಹಿಕೋ ಕಭಿ ಭೂಲ್ ನಹಿ ಸಕ್ತಾ ಹೈ. ಯಾರ ಮೇಲೆ ಸ್ನೇಹ ಇದೆಯೋ ಸ್ನೇಹಿಯನ್ನ ಎಂದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದಿನದಲ್ಲಿ ಅಭ್ಯಾಸ ಮಾಡ್ತಾ ಹೋಗಿ. ಈಗೀಗ ಬ್ರಾಹ್ಮಣ, ಈಗೀಗ ಫರಿಷ್ಠ, ಈಗೀಗ ದೇವತಾ. ಅಚ್ಚ, ಈ ರೀತಿ 4 ಕಡೆ ಇರೋ ಸರ್ವ ಮಕ್ಕಳಿಗೂ ಯಾರು ಸದಾ ಖಜಾನೆಗಳಿಂದ ಸಂಪನ್ನವಾಗಿದ್ದಾರೆ, ಸದಾ ತನ್ನ ಚಲನೆ ಮತ್ತು ಚೆಹರೆಯಿಂದ ಸೇವಾಧಾರಿ. ಏಕೆಂದ್ರೆ ನಿಮ್ಮೆಲ್ಲರ ವಾಯ್ದೆ ನಾವು ವಿಶ್ವ ಪರಿವರ್ತಕರಾಗಿ ವಿಶ್ವ ಪರಿವರ್ತನೆ ಮಾಡೋರಂತ. ಆದ್ದರಿಂದ ನಡೀತಾ ಓಡಾಡ್ತಾನೋ ಸೇವಾಧಾರಿ, ಸೇವೆಯಲ್ಲಿ ತತ್ಪರರಾಗಿರೋರು, ಅಂದ್ರೆ ನಿಮ್ಮ ಚಲನೆ ಚೆಹರೆಯಿಂದನೂ ಸೇವೆ ಮಾಡುವಂಥವ್ರು. ಇಂತಹ ವಿಶ್ವ ಸೇವಾದಾರಿ, ವಿಶ್ವ ಪರಿವರ್ತಕ ಪ್ರತಿಯೊಂದು ಮಕ್ಕಳಿಗೂ ಯಾರು ಬಾಬೋರ ಖಜಾನೆಗಳಿಂದ ಭರ್ಪೂರಾಗಿದ್ದೀರಿ, ಈ ತರ ಭರ್ಪೂರ್ ಮಾಡೋ ತಂದೆ ಬಾಪ್ ದಾದವರು 4 ಕಡೆ ಇರೋ ಮಕ್ಕಳಿಗೂ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಹೃದಯದ ಆಶೀರ್ವಾದಗಳು ಹಾಗೂ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. अच्छा, वरदान. मास्टर त्रिकालदर्शी बन हर कर्म युक्त करने वाले कर्म ಬಂಧನ ಮುಕ್ತ ಭವ. ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ಕರ್ಮ ಯುಕ್ತಿಯುಕ್ತವಾಗಿ ಮಾಡವ್ರೆ, ಕರ್ಮ ಬಂಧನ ಮುಕ್ತ ಭವ. जो भी संकल्प बोल व कर्म करते हो वह मास्टर त्रिकालदर्शी बन करके करो. ನೀವು ಏನೇ ಸಂಕಲ್ಪ ಮಾಡ್ತೀರಿ, ಮಾತಾಡ್ತೀರಿ, ಕರ್ಮ ಮಾಡ್ತೀರಿ, ಅದೆಲ್ಲವನ್ನು ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿ ಮಾಡಿ. कोई भी कर्म व्यर्थ व अनर्थ नहीं हो सकता. ಅವಾಗ ಯಾವುದೇ ಕರ್ಮ ವ್ಯರ್ಥ ಆಗ್ಲಿ ಅನರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಕಾಲದರ್ಶಿ ಅಂದ್ರೆ ಅರ್ಥ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಕರ್ಮದ ಗುಹ್ಯ ಗತಿಯನ್ನ ತಿಳಿದು ಈ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿ. ಕಭಿ ಭಿ ಕರ್ಮಕ್ಕೆ ಬಂಧನ್ಮೇ ನಹಿ ಬಂದೆಂಗೆ. ಅವಾಗ ನೀವೆಂದು ಕರ್ಮ ಬಂಧನದಲ್ಲಿ ಬಂಧಿತರಾಗೋದಿಲ್ಲ. ಹರ್ ಕರ್ಮ ಕರ್ತೆ ಬಂಧನ್ ಮುಕ್ತ ಕರ್ಮಾತೀತ ಸ್ಥಿತಿ ಕಾ ಅನುಭವ ಕರ್ತೆ रहेंगे. ಅವಾಗ ನೀವು ಪ್ರತಿ ಒಂದು ಕರ್ಮ ಮಾಡ್ತಾನೋ ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡ್ತಾ ಹೋಗ್ತೀರಿ. ಅವಾಗ ಸಾಕ್ಷಿ ಸ್ಥಿತಿ, ಮಾಸ್ಟರ್ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತಿ ಒಂದು ಕರ್ಮ ಯುಕ್ತಿಯುಕ್ತವಾಗಿ ಮಾಡ್ತೀರಿ, ಯಥಾರ್ಥವಾಗಿ ಮಾಡ್ತೀರಿ. ಅಂದ್ರೆ ಯಾವ ಕರ್ಮನೂ ನಿಮ್ಮನ್ನ ಬಂಧಿಸೋದಿಲ್ಲ, ನೀವು ಕರ್ಮ ಬಂಧನ ಮುಕ್ತರಾಗ್ತೀರಿ. ಸ್ಲೋಗನ್. जिनके पास अध की इच्छाओं की अविद्या है वही महान संपत्तिवान है. ಯಾರ ಹತ್ರ ಹದ್ದಿನ ಇಚ್ಛೆಗಳ ಅವಿದ್ಯೆ ಆಗಿದೆ, ಇಚ್ಛಾ ಮಾತ್ರ ಅವಿದ್ಯ, ಹದ್ದಿನ ಯಾವುದೇ ಕಣ್ಣಿಗೆ ಕಾಣೋದು ಯಾವುದೇ ಬೇಕು ಅನ್ನೋ ಇಚ್ಛೆಗಳ ಅವಿದ್ಯೆ ಇದೆಯೋ ಅವರೇ ಮಹಾನ್ ಸಂಪತ್ತಿವಾನ್. ಅವ್ಯಕ್ತ ಇಚ್ಛಾ ಇಶಾರೆ.
ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತವಾಗಿರಿ. जैसे पहरे वाला चौकीदार अगर शस्त्रधारी होता और उसको निश्चय है मेरा शस्त्र दुश्मन को भगाने वाला है, हार खिलाने वाला है, तो कितना निर्भय होकर के चलता रहता है. ಬಾಬೋರ್ ಉದಾಹರಣೆ ಹೇಳ್ತಾರೆ. ಹೇಗೆ ವಾಚ್ಮೆನ್ ಯಾರಿರ್ತಾರೆ ಅವರು ಶಸ್ತ್ರಧಾರಿಗಳಾಗಿದ್ರೆ, ಶಸ್ತ್ರಾಸ್ತ್ರಗಳನ್ನ ಧರಿಸ್ಕೊಂಡಿದ್ರೆ ಅವ್ರಿಗೆ ನಿಶ್ಚಯ ಇದೆ, ನನ್ನ ಹತ್ರ ಶಸ್ತ್ರಗಳಿದೆ, ಯಾವುದರ ಹತ್ರ ಯಾರು ಶತ್ರುಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಸೋಲಕ್ಕಾಗಲ್ಲ, ನನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ, ನನ್ನ ಹತ್ರ ಯಾರು ಶತ್ರುಗಳು ಬರಕ್ಕಾಗಲ್ಲ ಅನ್ನೋ ನಿಶ್ಚಯ ಇರುತ್ತೆ. ನನ್ನ ಶಸ್ತ್ರಗಳು ಈ ಶತ್ರುಗಳನ್ನ ಓಡಿಸುತ್ತೆ ಅಂತ ಅವರೆಷ್ಟು ನಿರ್ಭಯವಾಗಿ ನಡೀತಾರೆ, ನಿರ್ಭಯವಾಗಿರ್ತಾರೆ. आपके पास भी सर्व शक्तियों रूपी शस्त्र सदा साथ है, सिर्फ आह्वान करो अर्थात मालिक पन आर्डर करो, सफलता सदा हुई पड़ी है. ನಿಮ್ಮ ಹತ್ರ ಸರ್ವ ಶಕ್ತಿಗಳನ್ನು ಶಸ್ತ್ರಗಳು ಸದಾ ಜೊತೆಯಾಗಿದೆ, ಜೊತೆಯಾಗಿರುತ್ತೆ. ಅವಾಗ ಅದನ್ನ ಆಹ್ವಾನ ಮಾಡಿ. ಸೇವಕರಿದ್ರು ಆದೇಶ ಮಾಡ್ಬೇಕಲ್ಲ, ಹಾಗೆ ಎಲ್ಲ ಶಕ್ತಿಗಳ ಶಸ್ತ್ರಗಳಿದೆ, ಅದನ್ನ ಕೇವಲ ಆಹ್ವಾನ ಮಾಡಿ ಅರ್ಥಾತ್ ಮಾಲೀಕರಾಗಿ ಆರ್ಡರ್ ಮಾಡಿ, ಸಫಲತೆ ಸದಾ ನಿಮ್ದು ಆಗಿ ಹೋಗಿದೆ. ಹೇಗೆ ವಾಚ್ಮ್ಯಾನ್ ಅಂದ್ರೆ ಶಸ್ತ್ರಧಾರಿಗಳಾಗಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ, ಅವ್ರಿಗೆ ನಿಶ್ಚಯ ಇರುತ್ತೆ ನನ್ನ ಶಸ್ತ್ರ ಶತ್ರುಗಳನ್ನ ಓಡಿಸುತ್ತೆ, ಶತ್ರುಗಳು ನನ್ನ ಹತ್ರ ಬರಕ್ ಸಾಧ್ಯ ಇಲ್ಲ, ಇದು ಸೋಲ್ಸುತ್ತೆ, ಯಾವುದ್ರಲ್ಲಿ ನಿರ್ಭಯವಾಗಿ ನಡೀತಾರೆ. ಹಾಗೆ ನಿಮ್ಮ ಹತ್ರನೂ ಸರ್ವ ಶಕ್ತಿಗಳ ಶಸ್ತ್ರಗಳು ಸದಾ ಜೊತೆಗಿದ್ರೆ ಕೇವಲ ಆ ಶಕ್ತಿಗಳನ್ನ ಸಂಕಲ್ಪದಿಂದ ಆಹ್ವಾನ ಮಾಡಿ ಮಾಲೀಕರಾಗಿ ಆರ್ಡರ್ ಮಾಡಿ ಸದಾ ನಿಮ್ಮ ಸಫಲತೆ ಆಗಿ ಹೋಗಿದೆ. ಯಾಕೆಂದ್ರೆ ಶಕ್ತಿಗಳನ್ನ ಸಮಯದಲ್ಲಿ ಉಪಯೋಗಿಸೋದ್ರಿಂದನೇ, ಶಸ್ತ್ರಗಳು ಅಂದ್ರೆ ಶಕ್ತಿಗಳು, ಇದನ್ನ ಸಮಯದಲ್ಲಿ ಉಪಯೋಗಿಸಿ ವಿಜಯಿಗಳಾಗ್ತೀರಿ. ಬಾಪ್ ದಾದವರಿಂದ ಸಿಕ್ಕಿರೋ ಖಜಾನೆಗಳನ್ನ ಸ್ವಯಂ ಅಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ, ಧಾರಣೆ ಮಾಡ್ಕೊಳ್ಳಿ, ಅನುಭವದ ಅಥಾರಿಟಿಯಾಗಿ. ಎಷ್ಟೊಂದು ಖಜಾನೆಗಳು ಬಾಬೋರ್ ಕೊಟ್ಟಿದ್ದಾರೆ. ಈ ಖಜಾನೆಗಳನ್ನ ಸಮಯದಲ್ಲಿ ಉಪಯೋಗಿಸಿ. ಯಾವಾಗ ಸಮಯದಲ್ಲಿ ಉಪಯೋಗಿಸ್ತೀರಾ ಆವಾಗಲೇ ಸಫಲತೆ ಸಿಗುತ್ತೆ. ಎಲ್ಲ ಖಜಾನೆಗಳನ್ನು ಅತಿ ಅಮೂಲ್ಯವಾದ ಖಜಾನೆಗಳು. ಈ ಒಂದು ಜನ್ಮ ನೀವು ಅದನ್ನ ಜಮಾ ಮಾಡ್ಕೋತೀರಿ, 21 ಜನ್ಮದ ಗ್ಯಾರಂಟಿ ಇದೆ. ಅಂತಹ ಅವಿನಾಶಿ ಖಜಾನೆಗಳು. ಎಷ್ಟು ಇದನ್ನ ಸಮಯದಲ್ಲಿ ಉಪಯೋಗಿಸ್ತೀರೋ ಅಷ್ಟು ಇದ್ರ ಮೇಲೆ ನಿಮಗೆ ಅಥಾರಿಟಿ ಬರುತ್ತೆ. ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಅಥಾರಿಟಿನೇ ಅನುಭವದ ಅಥಾರಿಟಿ. ಓಂ ಶಾಂತಿ.